ಕುಮಾರಸ್ವಾಮಿ ಅವರ ವಿರುದ್ಧ ಪತ್ರದ ಸಮರ ಸಾರಿರುವಂತ ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ ಈಗ ಜೆಡಿಎಸ್ನವರು ಕೊತ ಅಂತ ಕುದಿತಾ ಇದ್ದಾರೆ. ಎಸ್ಪೆಷಲಿ ಹಂದಿಗೆ ಹೋಲಿಕೆ ಮಾಡಿರೋದು ಕುಮಾರಸ್ವಾಮಿ ಅವರನ್ನ. ಹಾಗಾಗಿ ದಳ ನಾಯಕರು ಮತ್ತು ಕಾರ್ಯಕರ್ತರು ಚಂದ್ರಶೇಖರ್ ಅವರ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ತಿರುಗಿ ಬಿದ್ದ ಐಪಿಎಸ್ ಆಫೀಸರ್ ಎಡಿಜಿಪಿ ಚಂದ್ರಶೇಖರ್ ಪತ್ರದ ವಿರುದ್ಧ ಈಗ ಜೆಡಿಎಸ್ ನಾಯಕರು ಕೊತ್ತ ಅಂತ ಕುದಿತಾ ಇದ್ದಾರೆ. ಹಂದಿಗೆ ಹೋಲಿಕೆ ಮಾಡಿ ಎಡಿಜಿಪಿ ಚಂದ್ರಶೇಖರ್ ಪತ್ರವನ್ನ ಬರೆದಿದ್ರು. ಎಡಿಜಿಪಿ ಪತ್ರವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಜೆಡಿಎಸ್ ನಾಯಕರು. ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಜೆಡಿಎಸ್ ದೂರು ನೀಡೋದಕ್ಕೆ ಮುಂದಾಗಿದೆ. ಚಂದ್ರಶೇಖರ್ ನೇಮಕ ಕೇಡರ್ ಸಂಬಂಧ ಶಾಗೆ ಕಂಪ್ಲೇಂಟ್ ಕೊಡಲಿದ್ದಾರೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್ ವಿರುದ್ಧ ಎಚ್ಡಿಕೆ ಆರೋಪವನ್ನ ಮಾಡಿದ್ರು. ಕುಮಾರಸ್ವಾಮಿ ಆರೋಪಿಸಿದ ಅಂಶಗಳನ್ನೇ ಉಲ್ಲೇಖಿಸಿ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಎಡಿಜಿಪಿ ಚಂದ್ರಶೇಖರ್ಗೆ ಪಾಠ ಕಲಿಸೋದಕ್ಕೆ ಜೆಡಿಎಸ್ ರಣತಂತ್ರವನ್ನ ಮಾಡ್ತಾ ಇದೆ. ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಕುಮಾರಸ್ವಾಮಿ ಅವರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಹರಿಹಾಯ್ತಾರೆ. ಅದಾದ ನಂತರ ಬೇರೆ ಅವರ ವಿರುದ್ಧ ಹರಿಹಾಯ್ತಾರೆ. ಜೊತೆಗೆ ಎಡಿಜಿಪಿ ಚಂದ್ರಶೇಖರ್ ಅವರ ಹೆಸರನ್ನು ಕೂಡ ಇಲ್ಲಿ ತೆಗೆದುಕೊಳ್ತಾರೆ. ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಎಡಿಜಿಪಿ ಚಂದ್ರಶೇಖರ್ ಅವರು ಇವತ್ತು ಅವರ ಸಹೋದ್ಯೋಗಿಗಳಿಗೆ ಪತ್ರವನ್ನು ಬರೀತಾರೆ. ಇವರು ಹೇಳ್ತಾನೆ ಇರ್ತಾರೆ, ಇಂಥವರಿಗೆಲ್ಲ ನಾವು ಭಯ ಪಡಬಾರದು, ಇವರು ಆರೋಪಿ ಮಾತ್ರ, ಇಂಥವ್ರಿಗೆಲ್ಲ ನಾವು ಭಯಪಟ್ಟ ಕೆಲಸ ಮಾಡಬಾರ್ದು ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಜೊತೆಗೆ ನಾವು ಕೂಡ ಹಂದಿಗಳ ಜೊತೆಗೆ ಕುಸ್ತಿ ಮಾಡಿದರೆ, ಫೈಟ್ ಮಾಡಿದರೆ ನಾವು ಕೊಳಚೆಯಲ್ಲಿ ಬೀಳ್ತೀವಿ. ಹಂದಿಗಳೇನು ಕೊಳಚೆ ಸಾಮಾನ್ಯವಾಗಿ ಕೊಳಚೆಯಲ್ಲೇ ಇರ್ತವೆ, ಆದರೆ ನಾವು ಆ ರೀತಿಯಾಗಿ ಆಗಬಾರ್ದು ಅಂತೆಲ್ಲ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಈಗ ಎಲ್ಲ ಅಂಶಗಳನ್ನು ಇಟ್ಕೊಂಡು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆಯೋದಕ್ಕೆ ಮುಂದಾಗಿದ್ದಾರೆ ಅಥವಾ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಜೆಡಿಎಸ್ನ ನಾಯಕರು ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿಚಾರ ಇಲ್ಲಿಗೆ ಅಂತೂ ನಿಲ್ಲಲ್ಲ. ಬಿಕಾಸ್ ಕೇಂದ್ರ ಸಚಿವರಾಗಿದ್ದಾರೆ ಕುಮಾರಸ್ವಾಮಿ ಅವರು. ಅವರಿಗೆ ಬಾಯಿಗೆ ಬಂದಂಗೆ ಮಾತನಾಡಿದರೆ ಅವರು ಸುಮ್ಮನೆ ಬಿಡ್ತಾರೆ, ಅವರ ಪಕ್ಷದವರು ಸುಮ್ಮನೆ ಬಿಡ್ತಾರೆ. ಹಾಗಾಗಿ ಕಂಪ್ಲೇಂಟ್ ಕೊಟ್ಟೇ ಕೊಡ್ತಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡೋಣ.